ನಾಳೆ ಸೆಪ್ಟೆಂಬರ್ 27 ಶನಿವಾರ ದುರ್ಗಾ ದೇವಿಯು ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ, ಪಠಿಸಬೇಕಾದ ಮಂತ್ರ, ನಿವೇದಿಸುವ ಪುಷ್ಪ, ನೈವೇದ್ಯ, ತಾಯಿಯ ಕತೆ, ಮಹತ್ವ ಹಾಗೂ ಯಾವ ಸಮಯದಲ್ಲಿ ಪೂಜಿಸಿದರೆ ಶ್ರೇಷ್ಠವೆಂದು ತಿಳಿಯೋಣ. ನಾಳೆ ನವರಾತ್ರಿಯ 6ನೇ ದಿನ ದುರ್ಗಾ ದೇವಿಯ 9 ರೂಪಗಳಲ್ಲಿ ಒಂದಾದ ತಾಯಿ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಿ ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ, ಅಪೇಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ. ಭಗವತಿ ದೇವಿಯ ಈ ರೂಪವನ್ನು ಯಶಸ್ಸು ಮತ್ತು ಖ್ಯಾತಿಯ ಸಂಕೇತವೆಂದು ಹೇಳುತ್ತಾರೆ. ನವರಾತ್ರಿಯ 6ನೇ ದಿನವು ಬಹಳ ಮಹತ್ವದ್ದಾಗಿದ್ದು ಕಾತ್ಯಾಯಿನಿ ದೇವಿಯನ್ನು ಯೋಧ ದೇವತೆ ಎಂದು ಕರೆಯುತ್ತಾರೆ. ಆಕೆಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ, ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ, ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ, ಮತ್ತೆರಡು ಕೈಗಳಲ್ಲೂ ವರಮುದ್ರೆ ಹಾಗೂ ಅಭಯ ಮುದ್ರೆ ಇದ್ದು ಇದು ತಾಯಿಯ ಶಕ್ತಿ ಮತ್ತು ಪ್ರೀತಿಯನ್ನು ಬಿಂಬಿಸುವ ಸಂಕೇತವಾಗಿದೆ. ನವದುರ್ಗೆಯ 6ನೇ ರೂಪ ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾ ದೇವಿಯ 9 ಅವತಾರಗಳಲ್ಲಿ ಒಂದು. ಕಾತ್ಯಾಯಿನಿ ದೇವಿಯು ಗುರುವಿನ ಅಧಿಪತಿಯಾಗಿರುವುದರಿಂದ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು, ಅವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಪರಿಪೂರ್ಣ ಶಾಂತಿ ನೆಲೆಸಲು, ಇಷ್ಟಪಟ್ಟ ಹುಡುಗ ಅಥವಾ ಇಷ್ಟಪಟ್ಟ ಹುಡುಗಿಯನ್ನು ಪಡೆಯಲು ಹಾಗೂ ಮದುವೆ ತಡವಾಗುತ್ತಿದ್ದವರು ಕಂಕಣ ಭಾಗ್ಯ ಕೂಡಿ ಬರಲು, ಜಾತಕದಲ್ಲಿ ಗುರುಬಲ ವೃದ್ಧಿಯಾಗಲು ಕಾತ್ಯಾಯಿನಿ ದೇವಿಯನ್ನು ತಪ್ಪದೆ ಪೂಜೆ ಮಾಡಬೇಕು. ಯಶಸ್ಸಿನ ಹಾದಿಯಲ್ಲಿ ನಿಂತಿರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಸಹಾಯ ಮಾಡುತ್ತಾಳೆ, ಭಕ್ತರಿಗೆ ಅದೃಷ್ಟವನ್ನು ನೀಡುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ. ಹಿಂದೂ ಧರ್ಮಗ್ರಂಥಗಳು ಹೇಳುವ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಕಾತ್ಯಾಯಿನ ಋಷಿ ಎಂಬ ನಿಷ್ಠಾವಂತ ಭಕ್ತನನ್ನು ಹೊಂದಿದ್ದಳು. ಕಾತ್ಯಾಯಿನ ಋಷಿ ಮತ್ತು ಅವನ ಪತ್ನಿಗೆ ಮಕ್ಕಳಿಲ್ಲದ ಕಾರಣ ಅವರು ಪಾರ್ವತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಲು ಪ್ರಾರಂಭಿಸಿದರು. ಪಾರ್ವತಿ ದೇವಿಯು ತನ್ನ ಮೇಲಿನ ಅವನ ಭಕ್ತಿಯನ್ನು ಕಂಡಾಗ ಅವನು ಬಯಸಿದ ಆಸೆಯನ್ನು ನೀಡುತ್ತಾಳೆ. ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಕಾತ್ಯಾಯಿನ ಮುನಿಯ ಮನೆಯಲ್ಲಿ ತ್ರಿದೇವರ ಪ್ರಕಾಶಮಾನವಾದ ದೇವತೆ ಜನಿಸಿದಳು. ಮಗಳು ಹುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು. ಇದರ ನಂತರ ಕಾತ್ಯಾಯಿನ ಋಷಿ ತಾಯಿಯನ್ನು 3 ದಿನಗಳ ಕಾಲ ಪೂಜಿಸಿದರು. ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು, ಶುಂಭ ಮತ್ತು ನಿಶುಂಭರನ್ನು ಕೊಂದು ದೇವತೆಗಳನ್ನು ಸೆರೆಯಿಂದ ಬಿಡಿಸಿದಳು. ಇಂದ್ರನ ಸಿಂಹಾಸನ ಮತ್ತು ರಾಕ್ಷಸರು ಸೆರೆಯಲ್ಲಿ ಇಟ್ಟಿದ್ದ ಎಲ್ಲ 9 ಗ್ರಹಗಳು ಕೂಡ ಕಾತ್ಯಾಯಿನಿ ದೇವಿಯ ಮೂಲಕವೇ ಬಿಡುಗಡೆಯಾಯಿತು. ಕಾತ್ಯಾಯಿನಿ ಮಾತೆಗೆ ಚೆಂಡು ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು, ಆದರೆ ಕೆಲವು ಪದ್ಧತಿಯಲ್ಲಿ ಚೆಂಡು ಹೂವನ್ನು ದೇವರ ಪೂಜೆಗೆ ಉಪಯೋಗಿಸುವುದಿಲ್ಲ. ಹಾಗಾಗಿ ಕೆಂಪು ಅಥವಾ ಹಳದಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಲು ನಾಳೆ ಕಾತ್ಯಾಯಿನಿ ದೇವಿಯ ಪೂಜೆಯ ದಿನ ರವಿಯೋಗವು ಬಂದಿದ್ದು ಈ ಸಮಯದಲ್ಲಿ ಪೂಜೆ ಮಾಡುವುದು ತುಂಬಾನೇ ಮಂಗಳಕರ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:33 5:21, ಬೆಳಿಗ್ಗೆ 6:09 7:15 ಈ ಸಮಯದಲ್ಲಿ ರವಿಯೋಗವಿದ್ದು ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ. ಬೆಳಿಗ್ಗೆ 11:46 12:35 ಅಭಿಜಿತ್ ಮುಹೂರ್ತವಿದ್ದು ಪೂಜೆ ಮಾಡಬಹುದು. ಇಲ್ಲವಾದರೆ ಮಧ್ಯಾಹ್ನ 1:26 3:14 ಈ ಸಮಯದಲ್ಲಿ ಅಮೃತ ಕಾಲವಿದ್ದು ಪೂಜೆಯನ್ನು ಮಾಡಬಹುದು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವವರು 6:12 6:36 ಈ ಸಮಯದಲ್ಲಿ ದೇವಿಯ ಆರಾಧನೆ ಮಾಡುವವರು ಹೊಸ್ತಿಲು ಪೂಜೆ, ದೀಪಾರಾಧನೆ ಹಾಗೂ ತುಳಸಿ ಪೂಜೆ ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ಮಾಡಿದರೆ ಬಹಳ ಶ್ರೇಷ್ಠ. ನವರಾತ್ರಿಯ 6ನೇ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು. ಅಮ್ಮನವರಿಗೂ ಕೂಡ ಬೂದು ಬಣ್ಣದ ರವಿಕೆ ಕಣ ಅಥವಾ ಸೀರೆಯನ್ನು ಅರ್ಪಿಸಿ ಅಲಂಕಾರ ಮಾಡಬಹುದು. ನಾಳೆ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಇಡಬೇಕು ಅಥವಾ ಪಂಚಾಮೃತವನ್ನು ಕೂಡ ಅರ್ಪಿಸಬಹುದು. ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದೆಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತವೆ. ಹಾಗಾಗಿ ನಾಳೆಯ ದಿನ ತಪ್ಪದೇ ವಿಶೇಷವಾಗಿ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಅರ್ಪಿಸಬೇಕು. ದುರ್ಗಾದೇವಿಯ ಅವತಾರವಾದ ಕಾತ್ಯಾಯಿನಿ ದೇವಿಗೆ ದೇವಿ ಅಷ್ಟೋತ್ತರ, ಕನಕಧಾರ ಸ್ತೋತ್ರಗಳನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ವಿಶೇಷವಾಗಿ ಅದ್ಭುತ ಫಲಗಳು ಸಿಗುತ್ತವೆ. ಇದರ ಜೊತೆಗೆ ಈ 2 ಮಂತ್ರವನ್ನು ಹೇಳುವುದರಿಂದ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇಲ್ಲವಾದರೆ ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೈ ನಮಃ. ಈ ಮಂತ್ರಗಳನ್ನು 21 ಬಾರಿ ಅಥವಾ 108 ಸಾರಿ ಪಠಿಸಬೇಕು. ಮಂತ್ರವನ್ನು ಹೇಳುವಾಗ ಹೂವಿನ ದಳಗಳನ್ನು ತಾಯಿಗೆ ಅರ್ಚನೆ ಮಾಡಿದರೆ ಕಾತ್ಯಾಯಿನಿ ದೇವಿಯ ಪುಣ್ಯ ಫಲಗಳು ಲಭಿಸುತ್ತವೆ. ಇನ್ನು ಕಾತ್ಯಾಯಿನಿ ದೇವಿಗೆ ತುಪ್ಪದ ದೀಪ ಬೆಳಗಬೇಕು. ದೀಪಕ್ಕೆ ಏಲಕ್ಕಿಯನ್ನು ಸೇರಿಸಿ ದೀಪ ಬೆಳಗುವುದರಿಂದ
ದಾಂಪತ್ಯದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಿ ಇಷ್ಟಾರ್ಥ ನೆರವೇರುತ್ತದೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿಯಾಗಿದ್ದಾಳೆ. ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆಯುತ್ತಾನೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಜನ್ಮ ಕುಂಡಲಿಯಲ್ಲಿ ಗುರುದೋಷವಿದ್ದರೂ ಪರಿಹಾರವಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. ಜಾತಕದಲ್ಲಿ ಗುರುಗ್ರಹವು ಬಲವಾಗುತ್ತವೆ. ವ್ಯಕ್ತಿಯು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ. ಶತ್ರುಗಳ ಭಯವು ದೂರವಾಗಿ ದೇವಿಯ ಕೃಪೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯು ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.